ಜಂಬೂ ಸವಾರಿಯಲ್ಲಿ ಕ್ಯಾಪ್ಟನ್ ಅಭಿಮನ್ಯುಗೆ ಕೋಕ್ ನೀಡಲಾಗಿದೆ. ಸಚಿವ ಈಶ್ವರ್ ಖಂಡ್ರೆಯಿಂದಲೇ ವಿರೋಧ ವ್ಯಕ್ತವಾಗಿದೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿಗೆ ಮಾಜಿ ಅರಣ್ಯ ಸಚಿವ ಖಂಡ್ರೆ ಪತ್ರವನ್ನು ಬರೆದಿದ್ದಾರೆ. ದಸರಾ ಆನೆಗಳ ಬಗ್ಗೆ ಜನರಿಗೆ ಅವಿನಾಭಾವ ಸಂಬಂಧವಿದೆ. ಅಂಬಾರಿ ಹೊರುವಂತ ಆನೆಗಳ ಬಗ್ಗೆ ವಿಶೇಷ ಪ್ರೀತಿ ಇದೆ. ಅಭಿಮನ್ಯು ಕೈಬಿಟ್ಟಿದ್ರಿಂದ ಅಭಿಮಾನಿಗಳಿಗೆ ಆಘಾತ ತಂದಿದೆ. ಅಭಿಮನ್ಯುವನ್ನ ದಸರಾ ಮಹೋತ್ಸವದಿಂದ ಹೊರಗಿಡಬೇಡಿ, ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತವಾಗಿ ಬೀಳ್ಕೊಡುಗೆಯನ್ನ ನೀಡಿ ಅಂತ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿಗೆ ಮಾಜಿ ಅರಣ್ಯ ಸಚಿವ ಖಂಡ್ರೆ ಅವರು ಪತ್ರವನ್ನ ಬರೆದಿದ್ದಾರೆ. ನೋಡಿ, ಈಗಾಗಲೇ ಕ್ಯಾಪ್ಟನ್ ಅಭಿಮನ್ಯುಗೆ ಕೋಕ್ ನೀಡಲಾಗಿದೆ ದಸರಾದಿಂದ. ಹೀಗಾಗಿ ಮಾಜಿ ಅರಣ್ಯ ಸಚಿವರಾಗಿದ್ದಂತ ಈಶ್ವರ್ ಖಂಡ್ರೆ ಅವರು ಈಗ ಅರಣ್ಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಆನೆಯನ್ನ ದಸರಾದಲ್ಲಿ ಬಳಕೆ ಮಾಡಿಕೊಳ್ಳಿ. ಸಡನ್ ಆಗಿ ನೀವು ಆನೆಯನ್ನ ಕೈಬಿಟ್ರೆ ಅವರ ಅಭಿಮಾನಿಗಳಿಗೆ, ಆನೆಯ ಅಭಿಮಾನಿಗಳಿಗೆ ತುಂಬಾ ಆಘಾತ ಆಗುತ್ತೆ. ದಸರಾ ಆನೆಗಳ ಜೊತೆಗೆ ಅವಿನಾಭಾವ ಸಂಬಂಧ ಇದೆ. ಹೀಗಾಗಿ ಆನೆಯನ್ನ ದಸರಾದಲ್ಲಿ ಸೇರಿಸಿಕೊಳ್ಳಿ ಅಂತ ಮಾಜಿ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿರೋದು ನೋಡಿ. ಆ ಪತ್ರದ ಪ್ರತಿಯನ್ನ ಗಮನಿಸ್ತಾ ಇದ್ದೀರಾ. ಈಶ್ವರ್ ಖಂಡ್ರೆ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿರೋದು. ದಸರಾ ಆನೆಗಳ ಬಗ್ಗೆ ಜನರಿಗೆ ಅವಿನಾಭಾವ ಸಂಬಂಧ ಇದೆ. ಹೀಗಾಗಿ ಅಂಬಾರಿ ಹೊರುವಂತ ಆನೆಗಳ ಬಗ್ಗೆ ವಿಶೇಷ ಪ್ರೀತಿ ಇದೆ ಜನರಿಗೆ. ಅಭಿಮನ್ಯು ಕೈಬಿಟ್ಟಿದ್ರಿಂದ ಅಭಿಮಾನಿಗಳಿಗೆ ತುಂಬಾ ಆಘಾತ ತಂದಿದೆ ಈ ವಿಚಾರ. ಹೀಗಾಗಿ ನೀವು ಆನೆಯನ್ನ ಬಳಸಿಕೊಳ್ಳಿ ಅಂತ ಈಶ್ವರ್ ಖಂಡ್ರೆ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಾ.